ಓಕೆ ಸರ್. ಸರ್ವ ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಬಿಜೆಪಿ ನಾಯಕರು ಇದು ಹಿಂದೂಗಳನ್ನ ಒಡೆಯುವ ಕೆಲಸ ಅಂತ ಹೇಳ್ತಾರೆ. ಉತ್ಕರ್ಷ್ ನೋಡಿ, ಹಿಂದೂಗಳನ್ನ ಒಡೆಯುವ ಕೆಲಸ ಜಾತಿ ಗಣತಿಯ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಯಾವ ಅರ್ಥದಲ್ಲಿ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದೂಗಳನ್ನು ಹೊಡೆಯುವಂಥ ಷಡ್ಯಂತ್ರನೇ ಇದು. ಈಗ ನೀವು ಮುಸಲ್ಮಾನರನ್ನ ಆಗ್ಲೇ ಹೇಳಿದೆ, ಮುಸಲ್ಮಾನರಲ್ಲಿ ಇರ್ತಕ್ಕಂಥ 2A ಮತ್ತು 2B ಏನು ಡಿವಿಷನ್ ಇದೆ, ಅಲ್ಲಿ ಎಷ್ಟೋ ಜನ ಲಡಾಫಿಗಳು ಬರ್ತಾರೆ, ಪಠಾಣ್ರು ಬರ್ತಾರೆ, ಬ್ಯಾರಿ ಮುಸ್ಲಿಮ್ಸ್ ಬರ್ತಾರೆ. ಇವತ್ತು 2A ಅಲ್ಲಿ ಇರ್ತಕ್ಕಂಥ ಬಲಾಢ್ಯ ಜಾತಿಗಳನ್ನು ತೆಗೆದು ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸುವಂಥ ಕುತಂತ್ರ, ಹುನ್ನಾರ, ಸಿದ್ದರಾಮಯ್ಯನವರ ಷಡ್ಯಂತ್ರಗಳು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಈ ಅರ್ಬನ್ ನಕ್ಸಲರ ಜೊತೆ, ಎಡಪಂಥೀಯರ ಜೊತೆ, ಒಂದಷ್ಟು ಈ ಚಿಂತಕರು ಅಂತ ಹೇಳ್ತಕ್ಕಂಥವ್ರು, ಪ್ರಗತಿಪರರು ಅಂತ ಹೇಳ್ಕೊಳ್ತಕ್ಕಂಥವ್ರು ಜೊತೆ ಸೇರಿ ಯಾವೆಲ್ಲ ಷಡ್ಯಂತ್ರಗಳನ್ನು ಮಾಡ್ತಾರೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿದೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನೋಡಿ, ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಜಾತಿ ಸಮೀಕ್ಷೆ ಮಾಡುವಂತ ಅವಕಾಶನೇ ಸರ್ಕಾರಕ್ಕಿಲ್ಲ. ಮಾಡಿದ್ರು ಅದು ಜಾತಿ ಸಮೀಕ್ಷೆ ಅಲ್ಲ ರೀ. ಸುಪ್ರೀಂ ಕೋರ್ಟೇ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕೇಳಿ. ಅವ್ರಿಗೆ ಮಾಡುವಂತ ಅಧಿಕಾರ ಇರೋದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅಷ್ಟೇ. ಇಲ್ಲಿ ಜಾತಿಯನ್ನ ತಂದು ತೋರಿಸುವಂತ ಅವಶ್ಯಕತೆ ಏನಿದೆ? ಅಲ್ಲ, ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್ ಅಲ್ಲ, ಕೇಳಿ. ಇಲ್ಲಿ ಜಾತಿಯನ್ನ ತುರ್ಕುವಂತ ಅವಶ್ಯಕತೆ ಏನು ಅಂತಂದ್ರೆ ಅಲ್ಲ, ಕೇಳಿ, ಜಾತಿ ಹಂಗಂದ್ರೆ ನೀವು ಫಿಕ್ಸ್ ಆಗ್ಬಿಡ್ತೀರಾ? ನೀವು ಹೇಳ್ತಾ ಇದ್ರೆ ಮುಂದುವರೆದಂತ ಸಮುದಾಯಗಳಲ್ಲಿ, ಬೇರೆ ಸಮಾಜಗಳಲ್ಲಿ ಎಲ್ಲೂ ಬಡವರು ಇಲ್ವಾ? ಎಲ್ಲಾ ಜಾತಿಗಳಲ್ಲಿ ಬಡವರು ಇದ್ದಾರೆ. ಸಮೀಕ್ಷೆಗಳನ್ನ ಮಾಡಬಹುದು ಸರ್. ಒಂದು ಪಾಯಿಂಟ್ ಹೇಳ್ತಾ ಇದ್ರು, ರಾಜ್ಯ ಸರ್ಕಾರಕ್ಕೆ ಸಮೀಕ್ಷೆಗಳನ್ನ ಮಾಡುವ ಅವಕಾಶ ಇರಲ್ವಾ? ಈ ಸಮೀಕ್ಷೆಗಳ ಮಾಡುವಂತಹ ಸಂದರ್ಭದಲ್ಲಿ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಜಾತಿಯನ್ನ ಉಪಜಾತಿಯನ್ನು ಕೇಳೋದೇ ತಪ್ಪಾ? ಕೇಳಬಾರ್ದಾ? ರಾಜ್ಯ ಸರ್ಕಾರ ಕೇಳಬಾರ್ದಾ? ಕೇಳೋ ಅಂತ ತಪ್ಪಂತಲ್ಲ, ಅವ್ರು ಕೇಳಿದ್ರು ಅದು ಲೀಗಲಿ, ಅದಕ್ಕೆ ಯಾವುದೇ ರೀತಿಯ ಆಧಾರ ಇರೋದಿಲ್ಲ. ಲೀಗಲಿ ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ ರೀ. ಸಂವಿಧಾನದ ಅಡಿಯಲ್ಲಿ ನಾವು ಹೇಳ್ತಿರೋಂಥದ್ದು ಏನು ಅಂತಂದ್ರೆ, ಹಾಗಾದ್ರೆ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ, ಇಂಥ ಜಾತಿಯಲ್ಲೇ ಬಡವರು ಇರ್ತಕ್ಕಂಥದ್ದು, ಇಂಥ ಜಾತಿಯಲ್ಲೇ ಶ್ರೀಮಂತರಿರುವಂಥದ್ದು. ಪ್ರತಿ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ, ಪ್ರತಿ ಜಾತಿಯಲ್ಲಿ ಕೂಡ ಶ್ರೀಮಂತರಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್, ರೆಹಮಾನ್ ಖಾನ್ ಅಂತ ತಂದು ಮುಸಲ್ಮಾನರಿಗೆ ಯಾವ ರಿಸರ್ವೇಶನ್ ಕೊಡ್ತೀರಿ ನೀವು? ಬಲಾಢ್ಯರಲ್ವಾ? ನಮ್ಮ ವ್ಯವಸ್ಥೆ ಜಾತಿ ಆಧಾರಿತ ವ್ಯವಸ್ಥೆ ಇದೆ. ನಮ್ಮ ವ್ಯವಸ್ಥೆ ಏನಿದೆಯಲ್ವಾ, ಇಡೀ ನಮ್ಮ ಇಂಡಿಯಾವನ್ನು ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳು, ಎಲ್ಲ ರಾಜಕೀಯ ಪಕ್ಷಗಳು, ಎಲ್ಲ ಚುನಾವಣೆಗಳು ನಡೆಯೋದು ಕೂಡ ಜಾತಿ ಆಧಾರದಲ್ಲಿ. ಸೊ ಜಾತಿ ಆಧಾರದಲ್ಲೇ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಆಗಬೇಕಾಗಿದೆ. ಅದನ್ನ ಬಿಟ್ಟು ಹೇಗೆ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಅದನ್ನೇ ನಾವು ಹೇಳ್ತಿರೋದು, ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ವಾ ಇವತ್ತು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇವತ್ತು ನೀವು ಮಾಡುವಂತ ಸಮಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಜನರ ತೆರಿಗೆ ದುಡ್ಡನ್ನ ಲೂಪ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದು ಬಹಳ ಸ್ಪಷ್ಟವಾಗಿ ನೋಡಿ. ಕಾಂಗ್ರೆಸ್ ಸರ್ಕಾರದ ಈ ಹುನ್ನಾರಗಳು, ಈ ಷಡ್ಯಂತ್ರಗಳು, ಕುತಂತ್ರಗಳು ಹೇಗೆ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಮೇಲೆ ಹಣೆ ಇಟ್ಟು, ಅಲ್ಲ ಕೇಳಿ, ಲೆಟ್ ಮಿ ಫಿನಿಶ್. ಈ ಸಿದ್ದರಾಮಯ್ಯನವರು ಯಾವಾಗ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಹೌದು, ಅದನ್ನೇ ಸಿದ್ದರಾಮಯ್ಯನವ್ರ ಬಂದಾಗೆ ಸಮಸ್ಯೆಗಳು, ಸಿದ್ದರಾಮಯ್ಯನವ್ರು ಬಂದಾಗಲೇ ಸಮಸ್ಯೆಗಳಾಗ್ತಕ್ಕಂಥದ್ದು. ಜಾತಿ ಗಣತಿಗೂ ಜಾತಿ ಸಮೀಕ್ಷೆಗೂ ವ್ಯತ್ಯಾಸ ಇದೆ ಅಂತ ಸರ್ ಕ್ಲಿಯರ್ ಆಗಿ ಅದನ್ನ ನಾನೇ ಹೇಳ್ತಿರೋಂಥದ್ರಿ. ಜಾತಿ ಗಣತಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಮಾಡೋದು ಗಣತಿ, ಅದು ಕಾನ್ಸ್ಟಿಟ್ಯೂಷನ್. ಕೇಂದ್ರ ಸರ್ಕಾರ ಮಾಡೋದು ಗಣತಿ, ಹೌದು, ಜಾತಿ ಗಣತಿ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾವುದೇ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದನ್ನ ಜಾತಿ ಗಣತಿ ಅಂತ ಸಾಂವಿಧಾನಿಕ ಅಡಿಯಲ್ಲಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಬಹಳ ಸ್ಪಷ್ಟಪಡಿಸ್ತೀನಿ, ಸಿದ್ದರಾಮಯ್ಯನವರು ಯಾವಾಗೆಲ್ಲ ಅಧಿಕಾರಕ್ಕೆ ಬರ್ತಾರೆ ಅವತ್ತೆಲ್ಲ ಅವ್ರ ಹೆಣೆ ಮೇಲೆ ಗನ್ನಿಟ್ಟು ಈ ಎಡಪಂಥೀಯರು, ಈ ಸೋಕಾಲ್ಡ್ ಪ್ರಗತಿಪರರು, ಒಂದಷ್ಟು ಪತ್ರಕರ್ತರು ಗನ್ನಿಟ್ಟಿಂತ ಕೆಲಸಗಳನ್ನು ಮಾಡಿಸ್ತಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಷಡ್ಯಂತ್ರಗಳು ಇತ್ತಲ್ವಾ? ಆರಂಭದಿಂದಲೂ ಕೂಡ ಯಾಕೆ ವಿರೋಧಿಸಿಲ್ಲ? ಜಾತಿ ಗಣತಿಗೆ ನಮ್ಮ ವಿರೋಧ ಇಲ್ಲ. ಇದ್ದಿದ್ರೆ ನಾವು ಮಾಡ್ತಾ ಇರ್ಲಿಲ್ಲ ಕೇಂದ್ರ ಸರ್ಕಾರದಲ್ಲಿ. ನಾವ್ ಹೇಳ್ತಿರೋಂಥದ್ದು, ಇವ್ರು ಮಾಡಿರ್ತಕ್ಕಂಥ ರೀತಿ ನೀತಿ ವಿಧಾನಗಳಿಗೆ ನಮ್ಮ ವಿರೋಧ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಓಕೆ ಧರಣಿ ಸರ್, ಈಗಲೇ